Today's experiment is determination of tachyometric constants. Tachyometric constants are also called stadia constants. There are two types of tachyometric constants. One is multiplying constant, that is denoted by K, and another one is additive constant, that is denoted by C. ನಾವು ಟ್ಯಾಕ್ಯೋಮೀಟರ್ ಇನ್ಸ್ಟ್ರೂಮೆಂಟ್ನ ಫೀಲ್ಡಲ್ಲಿ ಯೂಸ್ ಮಾಡೋಕ್ಕಿಂತ ಮುಂಚೆ ಟ್ಯಾಕ್ಯೋಮೆಟ್ರಿಕ್ ಕಾನ್ಸ್ಟೆಂಟ್ಸ್ ಎಷ್ಟಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಅದು ಫೀಲ್ಡ್ ಅಬ್ಸರ್ವೇಷನ್ಸಿಂದ ನಾವು ಫೈಂಡ್ ಔಟ್ ಮಾಡ್ಬೋದು. ಈ ಫೀಲ್ಡ್ ಅಬ್ಸರ್ವೇಷನ್ಸ್ನ ಯೂಸ್ ಮಾಡಿಕೊಂಡು ಕೆ ಆ್ಯಂಡ್ ಸಿ ಎಷ್ಟಿದೆ ಅಂತ ನಾವು ಫೈಂಡ್ ಔಟ್ ಮಾಡೋಣ. ಸೊ ಟ್ಯಾಕ್ಯೋಮೆಟ್ರಿಕ್ ಕಾನ್ಸ್ಟೆಂಟ್ನ ಡಿಟರ್ಮೈನ್ ಮಾಡೋದಕ್ಕೆ ನಮಗೆ ಇನ್ಸ್ಟ್ರೂಮೆಂಟ್ಸ್ ಬೇಕು. ಯಾವ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಟ್ಯಾಕ್ಯೋಮೀಟರ್ ಫಿಟ್ ಮಾಡಲಿಕ್ಕೆ ಟ್ರೈಪಾಡ್ ಸ್ಟ್ಯಾಂಡು, ನೆಕ್ಸ್ಟ್ ಆ್ಯರೋಸ್ ಬೇಕು, ಮೆಷರ್ ಮಾಡೋದಕ್ಕೆ ಟೇಪ್ ಬೇಕು, ಹಾಗೆ ಪೆಗ್ಸ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಆ್ಯರೋಸ್ನಾದರೂ ನಾವು ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಾನು ಟ್ಯಾಕ್ಯೋಮೀಟರ್ ಬದಲಾಗಿ ಥಿಯೋಡಲೈಟ್ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿದ್ದೀನಿ. ಥಿಯೋಡಲೈಟಲ್ಲಿ ಸ್ಟೇಡಿಯಾ ಹೇರ್ ರೀಡಿಂಗ್ಸ್ ಇದೆ. ಟಾಪು ಮತ್ತು ಬಾಟಮ್ ಹೇರ್ ರೀಡಿಂಗ್ಸ್ನ ನಾವು ರೀಡಿಂಗ್ಸ್ ತಗೊಳ್ಳೋದಕ್ಕೆ ಯೂಸ್ ಮಾಡೋದ್ರಿಂದ ಥಿಯೋಡಲೈಟ್ನ ಟ್ಯಾಕ್ಯೋಮೀಟರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಸೊ ಎಕ್ಸ್ಪೆರಿಮೆಂಟ್ ಹೇಗೆ ಕಂಡಕ್ಟ್ ಮಾಡೋದು ಅಂತ ಈಗ ಸ್ಟಡಿ ಮಾಡೋಣ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂದರೆ ಫಸ್ಟು ಟ್ರೈಪಾಡ್ ಸ್ಟ್ಯಾಂಡ್ನ ಒಂದು ಫರ್ಮ್ ಗ್ರೌಂಡಲ್ಲಿ ಫಿಕ್ಸ್ ಮಾಡಿ ಆ್ಯಂಡ್ ಪ್ಲೇಸ್ ದ ಇನ್ಸ್ಟ್ರೂಮೆಂಟ್. ಹಿಯರ್ ನಾವು ಥಿಯೋಡಲೈಟ್ ಯೂಸ್ ಮಾಡಿದ್ದೀವಿ. ಥಿಯೋಡಲೈಟ್ನ ಟ್ರೈಪಾಡ್ ಮೇಲೆ ಫಿಕ್ಸ್ ಮಾಡಿ ಪ್ರಾಪರಾಗಿ ಲೆವೆಲ್ ಮಾಡಿದ್ದೀವಿ. ಲೆವೆಲ್ ಮಾಡಿದ್ದಾದಮೇಲೆ ಏನು ಮಾಡಬೇಕು, ನೆಕ್ಸ್ಟ್ ನಾವು ಇಲ್ಲಿ 6 ಪೆಗ್ಸ್ನ ನಾವು ಮಾರ್ಕ್ ಮಾಡಬೇಕು. ಆ್ಯಂಡ್ 6 ಪೆಗ್ಸ್ ಕೂಡ ಎವ್ರಿ 20 ಮೀಟರ್ ಡಿಸ್ಟೆನ್ಸಲ್ಲಿ ನಾವು ಮಾರ್ಕ್ ಮಾಡಬೇಕು. ಸೊ ಅಪ್ ಟು ಇದು ಸ್ಟೇಷನ್ ಎ ಆ್ಯಂಡ್ ಸೆಲೆಕ್ಟ್ ಅನದರ್ ಸ್ಟೇಷನ್ ಪಾಯಿಂಟ್ ಬಿ. That station point B is located at a known distance. So known distance ನಾವಿಲ್ಲಿ 120 ಮೀಟರ್ ಡಿಸ್ಟೆನ್ಸ್ಗೆ ಲಾಸ್ಟ್ ಸ್ಟೇಷನ್ ಬಿನ ನಾವು ಲೊಕೇಟ್ ಮಾಡಿದ್ದೀವಿ. ಸೊ ಲೊಕೇಟ್ ಮಾಡಿದ್ದಾದಮೇಲೆ ಈ ಸ್ಟೇಷನ್ನ ಸೆಂಟರ್ ಪಾಯಿಂಟಿಂದ 0 ಮೀಟರ್ ಟೇಪ್ನ ಇಟ್ಕೊಂಡು ಎವ್ರಿ 20 ಮೀಟರ್ಗೆ ನಾವು ಪೆಗ್ಸ್ನ ಫಿಕ್ಸ್ ಮಾಡ್ಕೊತಾ ಹೋಗಬೇಕು. ಸೊ ನಾವು ಆಲ್ರೆಡಿ ಎವ್ರಿ 20 ಮೀಟರ್ಗೆ ಪೆಗ್ಸ್ನ ಫಿಕ್ಸ್ ಮಾಡಿದ್ದೀವಿ. ಈಚ್ 20 ಟೋಟಲ್ 6 ನಂಬರ್ ಆಫ್ ಪೆಗ್ಸ್ ಬರುತ್ತೆ. ಲಾಸ್ಟ್ ಪೆಗ್ಗು 120 ಮೀಟರ್ ಡಿಸ್ಟೆನ್ಸಲ್ಲಿ ಲಾಸ್ಟ್ ಪೆಗ್ ಸಿಗುತ್ತೆ. ಸೊ ಈಗ ಫಸ್ಟ್ ಏನು ಮಾಡಬೇಕು, ಪೆಗ್ 1ನಲ್ಲಿ ಲೆವೆಲಿಂಗ್ ಸ್ಟಫ್ನ ಇಟ್ಕೊಂಡು ರೀಡಿಂಗ್ಸ್ ಎಷ್ಟು ಬರುತ್ತೆ ಅಂತ ನೋಡಬೇಕು. ಸೊ ಪ್ರಾಪರಾಗಿ ಫೋಕಸ್ ಮಾಡೋದಕ್ಕೆ ಯು ಕ್ಯಾನ್ ಯೂಸ್ eyepiece are used to get the clear image of the crosshairs, and the focusing screw is used to get the clear image of the object. ಇಲ್ಲಿ ಲೆವೆಲಿಂಗ್ ಸ್ಟಾಫ್ನ ಇಟ್ಟಿದ್ದೀವಿ. ಲೆವೆಲಿಂಗ್ ಸ್ಟಾಫ್ ರೀಡಿಂಗ್ಸ್ನ ನಾವು ನೋಟ್ ಡೌನ್ ಮಾಡ್ಕೋಬೇಕು. ಸೊ ಟಾಪ್ ಹೇರ್ ರೀಡಿಂಗ್ ನೋಟ್ ಡೌನ್ ಮಾಡ್ಕೊಳ್ಳಿ, ಮಿಡ್ಲ್ ಹೇರ್ ರೀಡಿಂಗ್ ನೋಟ್ ಡೌನ್ ಮಾಡ್ಕೊಳ್ಳಿ, ಹಾಗೆ ಬಾಟಮ್ ಹೇರ್ ರೀಡಿಂಗ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಟಾಪ್ ಹೇರ್ ರೀಡಿಂಗ್ ಈಸ್ 1.85. Top hair reading at 20 meter distance is 1.85. Middle hair reading is 1.75 and bottom hair reading is 1.65. ಸೊ ನೆಕ್ಸ್ಟು ಫಸ್ಟ್ ಪೆಗ್ 1ನಲ್ಲಿ ನೋಡಿದ ತಕ್ಷಣ ಲೆವೆಲಿಂಗ್ ಸ್ಟಫ್ನ ಸೆಕೆಂಡ್ ಪೆಗ್ಗಲ್ಲಿ ಇಟ್ಟು ಸಿಮಿಲರ್ಲಿ ಸ್ಟಾಫ್ ರೀಡಿಂಗ್ ಎಷ್ಟು ಬರುತ್ತೆ ಅಂತ ನೋಟ್ ಡೌನ್ ಮಾಡ್ಕೊಳ್ಳಿ. ಸೆಕೆಂಡ್ ಪೆಗ್ ಪೆಗ್ 2ಅಲ್ಲಿ ನಾವು ಲೆವೆಲಿಂಗ್ ಸ್ಟಫ್ನ ಇಟ್ಟಿದ್ದೀವಿ. ಲೆವೆಲಿಂಗ್ ಸ್ಟಫ್ನ ಪೆಗ್ 2ಅಲ್ಲಿ ಇಟ್ಕೊಂಡು ಈಗ ಸ್ಟಾಫ್ ರೀಡಿಂಗ್ ಎಷ್ಟು ಬರುತ್ತೆ ಅಂತ ನೋಟ್ ಡೌನ್ ಮಾಡ್ಕೊಳ್ಳಿ. ರೀಡಿಂಗ್ಸ್ ದೂರ ಹೋದಾಗೆಲ್ಲ ನಿಮಗೆ ಬ್ಲರ್ರಾಗಿ ಕಾಣುತ್ತೆ. ಸೊ ಫೋಕಸಿಂಗ್ ಸ್ಕ್ರೂ ಆಪ್ರೇಟ್ ಮಾಡಿ ರೀಡಿಂಗ್ ಎಷ್ಟು ಬರುತ್ತೆ ಅಂತ ನೋಟ್ ಡೌನ್ ಮಾಡ್ಕೊಳ್ಳಿ. ಫಸ್ಟ್ ಟಾಪ್ ಹೇರ್ ರೀಡಿಂಗ್ 2.29, ಮಿಡ್ಲ್ ಹೇರ್ ರೀಡಿಂಗ್ 2.09 ಆ್ಯಂಡ್ ಬಾಟಮ್ ಹೇರ್ ರೀಡಿಂಗ್ 1.89. ಸೊ ಈಗ ಪೆಗ್ 3ಯಲ್ಲಿ ಲೆವೆಲಿಂಗ್ ಸ್ಟಫ್ನ ಇಟ್ಟಿದ್ದೀವಿ. ಪೆಗ್ 3 ಎಷ್ಟು ಡಿಸ್ಟೆನ್ಸಲ್ಲಿದೆ ಅಂದರೆ 60 ಮೀಟರ್ ಡಿಸ್ಟೆನ್ಸಲ್ಲಿದೆ. ಈಗ ರೀಡಿಂಗ್ಸ್ನ
ನಾವು ಸ್ಟಾಫ್ ರೀಡಿಂಗ್ಸ್ನ ಒಬ್ಟೈನ್ ಮಾಡ್ಕೋಬೇಕು. ಟಾಪ್ ಹೇರ್ ರೀಡಿಂಗ್ 2.56, bottom hair reading 2.26, sorry, middle hair reading 2.26 and bottom hair reading is 1.96. ಇದೊಂದೇ ಲಾಸ್ಟ್ ಇನ್ನೊಂದು ಮಾಡಬೇಕು. 80 ಮೀಟರ್ ಡಿಸ್ಟೆನ್ಸಲ್ಲಿದೆ. ರೀಡಿಂಗ್ಸ್ ಎಷ್ಟು ಬರುತ್ತೆ ಅಂತ ನಾವು ರೀಡ್ ಮಾಡೋಣ. ಸ್ಟಾಪ್ ಮಾಡು. ಸೊ ಈಗ ಪೆಗ್ 4ಅಲ್ಲಿ ಲೆವೆಲಿಂಗ್ ಸ್ಟಾಫ್ ಇದೆ. ರೀಡಿಂಗ್ಸ್ನ ನಾವು ಒಬ್ಟೈನ್ ಮಾಡ್ಕೋಬೇಕು. ಆಲ್ರೆಡಿ ಡಿಸ್ಟೆನ್ಸ್ 80 ಮೀಟರ್ ಆಗಿರೋದ್ರಿಂದ ರೀಡಿಂಗ್ಸ್ ಅಗೇನ್ ಬ್ಲರ್ ಕಾಣುತ್ತೆ. ಫೋಕಸಿಂಗ್ ಸ್ಕ್ರೂನ ಆಪ್ರೇಟ್ ಮಾಡಿ ಎಕ್ಸಾಕ್ಟಾಗಿ ಫೋಕಸ್ ಮಾಡಿ ರೀಡಿಂಗ್ಸ್ನ ಕ್ಲಿಯರಾಗಿ ಕಾಣಿಸ್ಕೊಳ್ಳೋ ಥರ ಮಾಡಿ. ಸೊ ಟಾಪ್ ಹೇರ್ ರೀಡಿಂಗ್ 3.06, middle hair reading 2.66 and bottom hair reading 2.26. ಇದು 80 ಮೀಟರಿಗೆ ಬಂದಿರೋಂಥ ರೀಡಿಂಗ್. ಈಗ ಪೆಗ್ನ ಇಷ್ಟು 5th ಪೆಗ್ಗಲ್ಲಿ ಇಟ್ಟಿದ್ದೀವಿ. 100 ಮೀಟರ್ ಡಿಸ್ಟೆನ್ಸಲ್ಲಿದೆ. 100 ಮೀಟರ್ ಡಿಸ್ಟೆನ್ಸ್ಗೆ ಲೆವೆಲಿಂಗ್ ಸ್ಟಾಫಲ್ಲಿ ನಾವು ರೀಡಿಂಗ್ಸ್ನ ನೋಟ್ ಡೌನ್ ಮಾಡ್ಕೋಬೇಕು. ರೀಡಿಂಗ್ಸು ನೋಟ್ ಡೌನ್ ಮಾಡ್ಕೊಳ್ಳೋಣ. ಟಾಪ್ ಹೇರ್ ರೀಡಿಂಗ್ 3.48, bottom hair reading 2.98 and middle hair reading 2.98, bottom hair reading is 2.48. To peg 6, last peg, that peg is at last station B station ಅಲ್ಲಿ ಲಾಸ್ಟ್ ಪೆಗ್ ಇದೆ. ಅದು 120 ಮೀಟರ್ ಡಿಸ್ಟೆನ್ಸಲ್ಲಿದೆ. ಸೊ ಅದನ್ನು ನಾವು ರೀಡಿಂಗ್ಸ್ನ ನೋಟ್ ಡೌನ್ ಮಾಡ್ಕೊಳ್ಳೋಣ. ಟಾಪ್ ಹೇರ್ ರೀಡಿಂಗ್ 3.9 and bottom middle hair reading is 3.3, bottom hair reading is 2.7. ಇಷ್ಟು ನೋಟ್ ಡೌನ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾವು ಕ್ಯಾಲ್ಕುಲೇಷನ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ನಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಟ್ಯಾಕ್ಯೋಮೆಟ್ರಿಯಲ್ಲಿ D is equal to KS plus C. ಸೊ ಲೈನ್ ಆಫ್ ಸೈಟ್ ಹಾರಿಜಾಂಟಲ್ ಇದ್ದಾಗ D is equal to KS plus C ಆ ಡಿಸ್ಟೆನ್ಸ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಎವರಿ D ಪ್ಲೇಸಲ್ಲಿ ಎಷ್ಟು ಡಿಸ್ಟೆನ್ಸ್ ತೊಗೊಂಡಿದ್ದೀವಿ 20, 40 ಹಾಗೆ 60, 80, 100, 120 ಆ ವ್ಯಾಲ್ಯೂಸ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಹಾಗೆ ಸ್ಟಾಫ್ ಇಂಟರ್ಸೆಪ್ಟ್ ವ್ಯಾಲ್ಯೂ ಹೇಗೆ ಬರುತ್ತೆ ಅಂದರೆ ಟಾಪ್ ಹೇರ್ ರೀಡಿಂಗ್ ಮೈನಸ್ ಬಾಟಮ್ ಹೇರ್ ರೀಡಿಂಗ್ ಮಾಡಿದರೆ ಸ್ಟಾಫ್ ಇಂಟರ್ಸೆಪ್ಟ್ ಸಿಗುತ್ತೆ. ಆ ಸ್ಟಾಫ್ ಇಂಟರ್ಸೆಪ್ಟ್ನ S1, S2, S3, S4 ಅಪ್ ಟು S6 ಅಂತ ನಾವು ಡಿನೋಟ್ ಮಾಡಿಕೊಂಡು ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ 6 ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ಸಿಗುತ್ತೆ. ಆ 6 ಈಕ್ವೇಷನ್ಸ್ನ ಪೇರ್ ಆಫ್ ಈಕ್ವೇಷನ್ಸ್ನ ನಾವು ಸಾಲ್ವ್ ಮಾಡಬೇಕು. 1 and 2 ಈಕ್ವೇಷನ್ಸ್ ಸಾಲ್ವ್ ಮಾಡಿ ವ್ಯಾಲ್ಯೂ ಆಫ್ K ಆ್ಯಂಡ್ C ಫೈಂಡ್ ಔಟ್ ಮಾಡಬೇಕು. ಹಾಗೆ 3 and 4 ಈಕ್ವೇಷನ್ಸ್ನ ಸಾಲ್ವ್ ಮಾಡಿ ವ್ಯಾಲ್ಯೂ ಆಫ್ K ಆ್ಯಂಡ್ Cನ ಫೈಂಡ್ ಔಟ್ ಮಾಡಿ ನೆಕ್ಸ್ಟು 5, 6 ಈಕ್ವೇಷನ್ಸ್ನ ಸಾಲ್ವ್ ಮಾಡಿ ವ್ಯಾಲ್ಯೂ ಆಫ್ K ಆ್ಯಂಡ್ Cನ ನಾವು ಫೈಂಡ್ ಔಟ್ ಮಾಡಬೇಕು. ಲಾಸ್ಟಲ್ಲಿ ಮೀನ್ ವ್ಯಾಲ್ಯೂ ಆಫ್ K ಆ್ಯಂಡ್ Cನ ಫೈಂಡ್ ಔಟ್ ಮಾಡೋವಾಗ ಫಸ್ಟ್ ಸೆಟ್ ಆಫ್ ಅಬ್ಸರ್ವೇಷನ್ ಮಾಡೋವಾಗ K ಬಂದಿರುತ್ತೆ, ಅದು K1. ಸೆಕೆಂಡ್ ಸೆಟ್ ಆಫ್ ಅಬ್ಸರ್ವೇಷನ್ ಮಾಡೋವಾಗ K2, ಥರ್ಡ್ ಸೆಟ್ ಆಫ್ ಅಬ್ಸರ್ವೇಷನ್ ಮಾಡೋವಾಗ K3. ಈ ಮೂರದು ಅವರೇಜ್ ಮಾಡಿದರೆ ಮೀನ್ ವ್ಯಾಲ್ಯೂ ಆಫ್ K ಸಿಗುತ್ತೆ. ಹಾಗೆ ಮೀನ್ ವ್ಯಾಲ್ಯೂ ಆಫ್ Cನ ಫೈಂಡ್ ಔಟ್ ಮಾಡಬೇಕು. ಮೀನ್ ವ್ಯಾಲ್ಯೂ ಆಫ್ C ಈಸ್ ಕ್ಯಾಲ್ಕುಲೇಟೆಡ್ ಆಸ್ ಇನ್ ಫಸ್ಟ್ ಸೆಟ್ ಆಫ್ ಅಬ್ಸರ್ವೇಷನ್ ವಿ ಗಾಟ್ C1, second set of observation we got C2 and third set of observation we have got C3. By adding these values and divided by 3 gives the mean value of C. ಹೀಗೆ ನಾವು ಫೀಲ್ಡಲ್ಲಿ ಟ್ಯಾಕ್ಯೋಮೆಟ್ರಿಕ್ ಕಾನ್ಸ್ಟೆಂಟ್ಸ್ನ ಫೈಂಡ್ ಔಟ್ ಮಾಡ್ಬೋದು.